ಕೋಲಾರ ಅಂಬೇಡ್ಕರ್ ನಗರ್ ಶಂಕರ್ ಗೆಳೆಯರ ಬಳಗದ ವತಿಯಿಂದ ನೂತನ ಆಯ್ಕೆಯಾಗಿರುವಂಥ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಅಭಿನಂದನಾ ಸಮಾರಂಭ ಹಬ್ಬದಲ್ಲಿ ನಮ್ಮದೊಂದು ಬೇಡಿಕೆಯ ನೋಡಿ ನಮ್ಮ ಬದುಕಿದ್ದಲ್ಲಿ ವಾಸ್ತವತೆಯ ಕನ್ನಡಿ ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಶಾಂತಿದಾಯಕ ಶ್ರೀ ಸಾಯಿರಾಮ್ ರಕ್ಷಿಸು ಬಾಬಾ ಶ್ರೀ ಶಿರಡಿ ಬಾಬಾ ರಕ್ಷಿಸ ವಿನಂತಿ ಮಾಡ್ಕೊಳ್ತೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಎಲ್ಲ ಗುರು ಹಿರಿಯರೇ, ಶಂಕರ್ ಗೆಳೆಯರ ಬಳಗ ಕೋಲಾರ ವತಿಯಿಂದ ಕೋಲಾರ ಜಿಲ್ಲಾ ಸರ್ಕಾರ ನೌಕರರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಜಿಲ್ಲಾಧ್ಯಕ್ಷರು ಹಾಗೂ ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭಕ್ಕೆ ನಮ್ಮನ್ನೆಲ್ಲ ಆಹ್ವಾನ ಮಾಡಿ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವ ಶಂಕರ್ ಮತ್ತು ತಂಡದವರಿಗೆ ಮೊದಲಿಗೆ ಧನ್ಯವಾದಗಳು. ನಮ್ಮ ಚುನಾವಣಾ ಅವಧಿಯಲ್ಲಿ ಏನು ಶಂಕರ್ ನಮ್ಮ ತಂಡದೊಂದಿಗೆ ಸಹಪಾಠಿಯಾಗಿ ನಾವು ಎಷ್ಟು ರಿಸ್ಕ್ ತಗೊಂಡ್ರು ಅಷ್ಟೇ ರಿಸ್ಕ್ ತಗೊಂಡು ಅವರು ಜೊತೆಯಲ್ಲಿದ್ದು ಚುನಾವಣೆ ನಡೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಶಂಕರ್ ಹಾಗೂ ತಂಡದ ಎಲ್ಲ ಸ್ನೇಹಿತರಿಗೆ ಈ ವೇದಿಕೆ ಮುಖಾಂತರ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್ಕಾರ ಮಾಡುವಂತ ಆದೇಶಗಳು, ಸರ್ಕಾರ ನೀಡುವಂತ ಸೌಲಭ್ಯಗಳನ್ನು ನೇರವಾಗಿ
ತಮಗೆ ಒದಗಿಸುವಂಥ ಕೆಲಸವನ್ನು ನಾವನ್ನೆಲ್ಲ ನಿರ್ವಹಿಸ್ತಾ ಇದ್ದೀವಿ. ಸರ್ಕಾರಿ ನೌಕರರು ಏನು ನಮ್ಮ ಸರ್ಕಾರ ನೌಕರರ ಸಂಘ ಇದೆ, ಸರ್ಕಾರಿ ನೌಕರರ ಒಂದು ಶ್ರೇಯೋಭಿಲಾಷೆಗಾಗಿ ದುಡಿತಾ ಇರ್ತಕ್ಕಂಥ ಸಂಘ. ಏನು ನೌಕರರಿಗೆ ಕಷ್ಟ ಬಂದಾಗ ಸ್ಪಂದಿಸೋದು, ಅವ್ರಿಗೇನೇ ಒಂದು ಬೇರೆ ಸಂಘಟನೆಗಳಿಂದ ಆಗ್ಬೋದು, ಇನ್ನೊಂದಿಂದ ಆಗ್ಬೋದು, ತಪ್ಪು ಮಾಡದೇ ಇದ್ದಾಗ ಕಿರುಕುಳ ಕೊಟ್ಟಾಗ ಅದರೊಂದಿಗೆ ನಾವು ನಿಲ್ಲೋದು ಒಂದು ಸಂಘಟನೆಯ ಮೂಲ ಉದ್ದೇಶ ಆಗಿರ್ತದೆ. ನಾವೆಲ್ಲ ಆ ಕೆಲಸನ ಅಚ್ಚುಕಟ್ಟಾಗಿ ನಿರ್ವಹಿಸ್ತೇವೆ. ಈ ಒಂದು 2024-29ನೇ ಅವಧಿಯಲ್ಲಿ ಎಲ್ಲ ಒಂದು ಸರ್ಕಾರಿ ನೌಕರರ ಪರವಾದ ಕೆಲಸವನ್ನು ಮಾಡ್ತೇವೆ. ಮುಖ್ಯವಾಗಿ ನಮ್ಮ ನೌಕರರ ಭವನದ ಕಟ್ಟಡವನ್ನು ಕಟ್ಟಿ ಈ ಬಾರಿಯ ನೌಕರರ ಪರವಾಗಿರುವಂಥ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಪಾಲಿಸ್ತೇವೆ ಅಂತ ಈ ಮೂಲಕ ಹೇಳ್ತಾ, ಈ ಒಂದು ನಮ್ಮ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟ ಶಂಕರ್ ಅವರಿಗೆ ಮತ್ತು ಅವರ ತಂಡದವರಿಗೆ ಮುಖ್ಯವಾಗಿ ಪ್ರೀತಿಯ ಚಪ್ಪಾಳೆ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಶ್ರೀಯುತ ಎ ಅಜಯ್ ಕುಮಾರ್ ಅವರು, ಶಂಕರ ಗೆಳೆಯರ ಬಳಗ ಎಲ್ಲ ಸ್ನೇಹಿತರು ಹಾಗೂ ಕೆಲವು ಗೌರವಾನ್ವಿತ ಗಣ್ಯರು ಈ ಒಂದು ಅಭಿನಂದನಾ ಸಮಾರಂಭವನ್ನು ನೆರವೇರಿಸಿಕೊಡಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಡ್ತೇನೆ. ಕಾಣಿಕೆಯನ್ನು ನೀಡುವುದರ ಮುಖಾಂತರ ಅವರನ್ನ ಗೌರವವನ್ನ ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಜಿಲ್ಲಾ ಸರ್ಕಾರಿ ನೌಕರ ಸಂಘದ ನೂತನ ಜಿಲ್ಲಾಧ್ಯಕ್ಷರು ಶ್ರೀಯುತ ಎ ಸಹಾಯ ವ್ಯಕ್ತಿಗಳು ಶಂಕರ್ ಗೆಳೆಯರ ಒಂದು ಅಭೂತಪೂರ್ವ ಅಭಿನಂದನಾ ಸಮಾರಂಭ. ಐದು ಜನಕ್ಕೆ ಮಾತ್ರ ಸಾಂಕೇತಿಕವಾಗಿ, ಇನ್ನೆಲ್ಲರಿಗೂ ಅಲ್ಲೇ ನೀವು ಇಬ್ಬರು ಕಡೆ ನಾವು ತಂದ್ಕೊಡ್ತೇವೆ. ಪ್ಲೀಸ್ ಸಹಕರಿಸಬೇಕು. ವಿನೋದ ಒಂದೈ ವಿನೋದ, ಒಂದೈ ಗಿರಿಜಾ ನೇತೃತ್ವ. ಅದೇ ರೀತಿ ಆಟೋ ಚಾಲಕ ಯೂನಿಫಾರ್ಮ್ಸ್ ಸಮವಸ್ತ್ರವಿದ್ದಾನೆ. ಆಟೋ ಚಾಲಕರಿಗೆ ಯೋಗೀಶ್ ಅವರ ಅನುಪಸ್ಥಿತಿಯಲ್ಲಿ ವಿನೋದ ಅವರ ಮಾವ ಆಟೋ ಚಾಲಕರು, ಹಾಗಾಗಿ ಯೋಗೀಶ್ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ತನುಷ್ ತೆಗೆದುಕೊಳ್ತಿದ್ದಾನೆ. ಥ್ಯಾಂಕ್ ಯು.
ಒಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕಾಗಿ ಶಂಕರ್ ಅವರು ಆಯೋಜನೆ ಮಾಡಿರುವಂತದ್ದು. ನನ್ನೆಲ್ಲ ಸಹೋದರರಿಗೆ, ಈ ಒಂದು ಹೆಣ್ಣು ಮಕ್ಕಳಿಗೆ ಸೌಭಾಗ್ಯದ ಸಂಕೇತವಾಗಿ ಸೀರೆಯನ್ನು ವಿತರಣೆ ಮಾಡ್ತಿರೋದು ನಿಜಕ್ಕೂ ಸೌಭಾಗ್ಯ, ನಮ್ಮ ಹೆಣ್ಣು ಮಕ್ಕಳ ಅದೃಷ್ಟ. ಮುಂದಿನ ದಿನಗಳಲ್ಲಿ ಅವರ ಒಂದು ಸಾಮಾಜಿಕ ಕಳಕಳಿಯನ್ನ ಇದೇ ರೀತಿ ಮುಂದುವರೆದು ದಯವಿಟ್ಟು ಎಲ್ಲ ನೀವು ಹೆಣ್ಮಕ್ಳು ಇದ್ರ ಕಡಿಮೆ ಇದೆ. ಎಲ್ಲರಿಗೂ ಸೀರೆ ಸಿಗ್ತೈತೆ, ಎಲ್ರಿಗೂ ಸೀರೆ ಸಿಗ್ತೈತೆ. ನೀವು ಆ ಕಡೆ ಈ ಕಡೆ ಹೋದ್ರೆ ಸೀರೆ ಸಿಗೋದಿಲ್ಲ. ಆ ಲೈನಲ್ಲಿ ಸೀರೆ ಕೊಡ್ತಾರೆ, ಸೀರೆ ಸಿಗ್ತೈತೆ, ಅಲ್ಲೇ ಕುತ್ಕೋಬೇಕು ನೀವು, ಎದ್ದು ಹೋಗ್ಬಾರ್ದು. ಮತ್ತೆ ಎಲ್ಲ ಗೌರವಂತ ಗಣ್ಯರು ಈ ಒಂದು ಹೆಣ್ಣು ಮಕ್ಕಳು ಇರುವ ಕಡೆನೆ ಬಂದು ಅವರ ಒಂದು ಸರಳತನ, ಅಧ್ಯಕ್ಷರೇ, ಅದು ಎಲ್ಲ ವೇದಿಕೆ ಬಂದು ತಮಗೆ ಹೆಣ್ಣು ಮಕ್ಕಳಿಗೆ ಒಂದು ಸೌಭಾಗ್ಯದ ಸಂಕೇತವಾಗಿ ಸೀರೆಗಳನ್ನ ವಿತರಣೆ ಮಾಡ್ತಿರೋದು. ಒಂದ್ರೆ ಇದು ಕೊಡಿಲಿ ಅಷ್ಟು. ಕುತ್ಕೊಂಡ್ರಮ್ಮ, ಸೀರೆ ಹಂಗೆ ಹಂಗೆ ಸೀರೆ ಇಟ್ಕೊಂಡು ಕುತ್ಕೊಂಡಿರ್ಬೇಕು. ಒಂದು ಸೀರೆ ವಿತರಣೆ ಕಾರ್ಯಕ್ರಮ ಇವತ್ತು ಎಲ್ಲ ನಮ್ಮ ಏನು ಸ್ತ್ರೀಯರಿಗೆ ಸೀರೆ ವಿತರಣಾ ಕಾರ್ಯಕ್ರಮ ಇದೆ. ಹಾಗೆ ಲಘು ಉಪಹಾರ ಕೂಡ ಇದೆ. ಎಲ್ಲ ತಿಂಡಿ ತಿಂದು ಎಲ್ಲ ಹೋಗ್ಬೇಕು. ಎಲ್ಲ 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 ಹೆಣ್ಣು ಮಕ್ಕಳು ಈ ಒಂದು ಸೌಭಾಗ್ಯದ ಸಂಕೇತವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಗೌರವಂತ ನೂತನ ಪದಾಧಿಕಾರಿಗಳು ಹಾಗೂ ಗಣ್ಯರು ಈ ಒಂದು ನಮ್ಮ ಹೆಣ್ಮಕ್ಕಳಿಗೆ ಸೀರೆಯನ್ನು ವಿತರಿಸಿ